ಈಗ ನಾನು ಒಂದು ಪ್ರಶ್ನೆ ಕೇಳ್ತೀನಿ ಇದಕ್ಕೆ ನಿಮಗೆ, 20 ವರ್ಷದ ಹಿಂದೆ ಓಟ್ಸಿತ್ತಾ, 25 ವರ್ಷದ ಹಿಂದೆ ಓಟ್ಸಿತ್ತಾ ಅಲ್ವಾ? ಸೊ ಅಲ್ವಾ, ಹಾಗೆ ಅದೇ ಕರೆಕ್ಟ್. ಸೊ ಅದಕ್ಕೆ ಊಟ ಅಂತ ಬಂದಾಗ ನಾವು ನಮ್ದೊಂದು ಮನೆಯಲ್ಲಿ, ಈಗ ನನ್ನ ಮನೇಲಿ ಏನಾಗ್ತಾ ಇದೆ, ನಾನೇನು ತಿಂತಾ ಇದ್ದೀನಿ, ನೀವೇನು ತಿಂತಾ ಇದ್ದೀರಿ ಅನ್ನೋದಕ್ಕಿಂತ ನಮ್ಮ ಮನೆಯಲ್ಲೇ ಜನರೇಷನ್ಸಿಂದ ಏನು ನಡ್ಕೊಂಡು ಬರ್ತಾ ಇದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಒಂದೊಂದು ಮನೇಲಿ ಒಂದೊಂದು ಥರ, ಆಮೇಲೆ ರೀಜನ್ ವೈಸು ಅಷ್ಟೇ ಆಯಿತಾ. ಸೊ ನೀವು ನಾರ್ತ್ ಇಂಡಿಯಾಗೆ ಹೋದರೆ ಬೇರೆ ಪ್ಯಾಟರ್ನ್ ಫಾಲೋ ಮಾಡ್ತಾರೆ, ಸೌತ್ ಕರ್ನಾಟಕದಲ್ಲಿ ಒಂದು, ನಾರ್ತ್ ಕರ್ನಾಟಕದಲ್ಲಿ ಒಂದು ಫಾಲೋ ಮಾಡ್ತಾರೆ. ಅದು ತಪ್ಪು ಅಂತ ಅಲ್ಲ, ನಾವು ಯಾವ ಅಟ್ಮಾಸ್ಫಿಯರಲ್ಲಿ ಇರ್ತೀವಿ, ಯಾವ ರೀಜನಲ್ಲಿ ಇರ್ತೀವಿ ಅಕಾರ್ಡಿಂಗ್ಲಿ ನಾವು ಫಾಲೋ ಮಾಡ್ತಾ ಇರ್ತೀವಿ. ಬಟ್ ಈ ಓಟ್ಸು ಇದು ಎಲ್ಲ ಬಂದಾಗ ನಾನೇನು ಹೇಳ್ತೀನಿ ಅಂತ ಅಂದರೆ, ಮುಂಚೆಯಿಂದ ಏನಿತ್ತು ಅದನ್ನು ಫಾಲೋ ಮಾಡ್ತಾ ಇದ್ದರೆ ಕಂಟಿನ್ಯೂ ಮಾಡಿ ಅಂತ. ಸೊ ಒಂದು ಸಿಂಪಲ್ ಟರ್ಮಲ್ಲಿ ಹೇಳಬೇಕು ಅಂತ ಅಂದರೆ, ನಾವು ಏನು ತಿನ್ನಬೇಕು ಅಂತಂದರೆ, ನಿಮ್ಮ ಅಜ್ಜಿ ಏನು ತಿಂತಾಯಿದ್ರು ಅದು ತಿನ್ನಿ ಅಂತ ನಾನು ಹೇಳ್ತೀನಿ. ಸಿಂಪಲ್ ಆಯಿತಾ. ಸೊ ಅವ್ರು ತಿಂತಾಯಿದ್ರ, ಅವ್ರು ನ್ಯೂಟ್ರಿಷಿಯಸ್ ಆಗಿ ತಿಂತಾಯಿದ್ರ, ಅದನ್ನು ಅವ್ರು ಒಪ್ಕೊಂಡಿದ್ರ, ಅದನ್ನು ಆಯಿತು, ಅದನ್ನು ನೀವು ಕಂಟಿನ್ಯೂ ಮಾಡಿ. ಕರೆಕ್ಟ್, ಒಪ್ಕೊಳ್ತೇನೆ ನಾನು. ಅದನ್ನು ನಾವು ರಾಗಿ ಮಾಲ್ಟ್ ಥರ ಕುಡಿಬೋದಲ್ವಾ ಅವಾಗ ಅಲ್ವಾ, ಇಲ್ಲ ರಾಗಿ ಗಂಜಿ ಥರ ಕುಡಿಬೋದು, ಇಲ್ಲ ಅಂದರೆ ಅದನ್ನೇ ಪೌಡರ್ ಮಾಡಿಬಿಟ್ಟು ನಾವು ಹಾಲಲ್ಲಿ ಹಾಕೊಂಡು ಕುಡಿಬೋದು, ಅದು ಡ್ರೈ ಫ್ರೂಟ್ಸ್ ಜೊತೆಗೆ ಸೇರಿಸ್ಕೊಂಡು. ಅಂದರೆ ನಾವು ಮಾಡಿಫೈಡ್ ಖಂಡಿತ ಆಗಲೇಬೇಕು, ವಿತ್ ಟೈಮ್ ನಾವು ಚೇಂಜ್ ಆಗಬೇಕು. ನಾವು ಅಲ್ಲೇ ಇದ್ದರೆ ಆಗೋದಿಲ್ಲ ಅನ್ನೋದು ನಾನು ಒಪ್ಕೊಳ್ತೇನೆ, ಮತ್ತು ಅದನ್ನು ನಾನು ಹೇಳ್ತೀನಿ ಸಹ ಆಯಿತಾ. ಬಟ್ ಏನು ಚೇಂಜಸ್ ನಾವು ಪಾಸಿಟಿವ್ ವೇ ಅಲ್ಲಿ ಮಾಡ್ತೀವಿ ಅದು ಹೆಲ್ಪ್ ಆಗುತ್ತೆ ನಮಗೆ ಅಂತ ಹೇಳೋದಷ್ಟೇ.